ಹಾಯ್, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತಿನ ನನ್ನ ಬ್ಲಾಗ್ ನಾನು ಹೋಟೆಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಎಲ್ಲ ಎಂಡ್ ಮಾಡಿದ್ನೋ ಅಲ್ಲಿಂದಾನೆ. ಸೊ ಬೆಳಗ್ಗೆ 5 ಗಂಟೆಗೇನೆ ಎದ್ದು, ಇದು ಐ ಥಿಂಕ್ ಹೋಟೆಲ್ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ವ್ಯೂ ಅರ್ಲಿ ಮಾರ್ನಿಂಗ್ 6 o'clock. ಸೊ ನಾನು ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿ ಟುವರ್ಡ್ಸ್ ಬೆಂಗಳೂರು ಹೊರಟಿದ್ದೀನಿ. ಸೊ ಇವಾಗ ನನ್ನ ಪಯಣ ಫಸ್ಟ್ ಸೇಲಂಗೆ. ಸೇಲಮಲ್ಲಿ ಒಂದು 2 hours ಕೆಲಸ ಇದೆ. ಕೆಲಸ ಮುಗಿಸಿಕೊಂಡು ಅಲ್ಲಿಂದ ನಾನು ಸೀದಾ ಬೆಂಗಳೂರು ಕಡೆಗೆ ಹೊರಡುವೆ. ಈಗ ನನ್ನ ಲ್ಯಾಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ ನಾನು ಇವಾಗ ಹೊರಟ್ರೆ ಸೇಲಂ ರೀಚ್ ಆಗೋದು 11 ಗಂಟೆ ಆಗುತ್ತೆ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು 1 ಗಂಟೆಗೆ ಹೊರಟ್ರು ಬ್ಯಾಂಗ್ಳೂರ್ ರೀಚ್ ಆಗೋಷ್ಟರೊಳಗೆ ಏನಿಲ್ಲ ಅಂತ ಹೇಳಿದ್ರು ಸಾಯಂಕಾಲ 5-6 ಗಂಟೆ ಆಗುತ್ತೆ. ಸೊ ಇವತ್ತು ಫ್ರೈಡೆ, ಬ್ಯಾಂಗ್ಳೂರಿನ ಟ್ರಾಫಿಕ್ ನೋಡಬೇಕು ಹೇಗಿರುತ್ತೆ ಅಂತ. ಸೊ ಬನ್ನಿ, ಕಾರ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಮಾಲ್ ಬಿಟ್ ವಿಡಿಯೋಸ್ ಸ್ಟಾರ್ಟ್ ಮಾಡವ. ಹೋಟ್ಲಿಂದ ಬಂದು ಚೆಕ್ಔಟ್ ಮಾಡಿ ಕಾರ್ ತೆಗೆದು ಆಚೆ ಬಂದ್ರೆ ಪಾಂಡಿಚೇರಿಯಲ್ಲಿ ಮಳೆ. ಸೊ ಡ್ರಿಸಲ್ ಆಗ್ತಾ ಇತ್ತು, ಕೆಲವೊಂದ್ ಕಡೆ ಮಳೆ ಆಗಿದೆ. ಗೂಗಲ್ ಮ್ಯಾಪ್ ಆಸ್ ಯೂಶುವಲ್ ಗಲ್ಲಿ ಒಳಗಿಂದ ಕರ್ಕೊಬಂದು ಇವಾಗ ಜಸ್ಟ್ ಮೇನ್ ರೋಡ್ ಕನೆಕ್ಟ್ ಆಗಿದ್ದೀನಿ. ಸೊ ಕೃಷ್ಣಗಿರಿ 245 ಇಲ್ಲಿಂದ ಅಂತ ತೋರಿಸ್ತಾ ಇದೆ. ಸೊ ನಾನು ಸೇಲಂಗೆ ಹೋಗ್ಬೇಕಲ್ಲ. ಸೊ ಫಸ್ಟ್ ಸೇಲಂ ನಾನು 10 ಗಂಟೆಗೆ ರೀಚ್ ಆಗ್ತೀನಿ. ಅಲ್ಲಿ ಮಳೆ ಇತ್ತು, ಇಲ್ಲಿ ಮಳೆ ಇಲ್ಲ. ಓಕೆ, ಇದೇ ತರ ಹೈವೇ ಇದ್ರೆ ಚೆನ್ನಾಗಿರುತ್ತೆ ಸೇಲಂ ರೀಚ್ ಆಗೋ ತನಕ. ಬಟ್ ನನ್ನ ಕೊಲಿಗ್ ಫೋನ್ ಮಾಡಿ ಹೇಳಿದ್ರು ಮಧ್ಯ ಯಾವುದೋ ಹಳ್ಳಿ ಒಳಗಿಂದ ಎಲ್ಲ ಬರುತ್ತೆ, ಸಿಕ್ಕಾಪಟ್ಟೆ 2 wheelers ಇರುತ್ತೆ, ಹುಷಾರು ಅಂತ. ಓಕೆ ಸರ್ ಅಂತ ಹೇಳಿದ್ದೀನಿ. 6 ಗಂಟೆಗೆ ಹೊರಡ್ಬೇಕಾಗಿತ್ತು. ಸೊ 6:15 ಆಗೋಯ್ತು ಹೊರಡೋಷ್ಟರೊಳಗೆ. ಚೆಕ್ಔಟ್ ಎಲ್ಲ ಮಾಡಿ ನೋಡೋಣ, ಮುಂದೆ ಏನು ಮಳೆ ಸಿಕ್ಕಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಬೇಗ ಹೋಗ್ತೀವಿ ಅನ್ಕೊಂಡಿದೀವಿ. ಹಂಗೆ ರೋಡ್ ಚೆನ್ನಾಗಿರ್ಬೇಕು. ಸೇಫ್ ಜರ್ನಿ ಟು ಮೀ. ಕಂಟಿನ್ಯೂಸ್ 2 hour ಡ್ರೈವ್ ಮಾಡಿದ್ಮೇಲೆ ಒಂದು 1.25 hour ಸೇಲಂ ತೋರಿಸ್ತಾ ಇತ್ತು, ಅಲ್ಲಿ 63 ಏನೋ. ಸೊ ಡ್ರೈವ್ ಮಾಡಿ ಜಸ್ಟ್ ಒಂದು ಬಯೋ ಬ್ರೇಕ್ ತಗೊಂಡೆ. ಗೊತ್ತಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲ್ 1 ಲೀಟರ್ ನೀರು ಕುಡಿದ್ಬಿಟ್ರೆ ಹೇಗಿರುತ್ತೆ ಪರಿಸ್ಥಿತಿ ಅಂತ. ಸೊ ಹಿಂದೆನೆ ಸ್ವಲ್ಪ ತಗೋಬೇಕಾಗಿತ್ತು, ಆದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಸೊ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಏನಿಲ್ಲ ಅಂದ್ರೂ ಒಂದು 25 ಕಿಲೋಮೀಟರ್ ಬಂದೆ. ಅದಾದ್ಮೇಲೆ ಇಲ್ಲಿ ಮುಂದೆ ನೋಡ್ರೆ ಇಲ್ಲಿ ಒಂದ್ ಹನಿ ಮಳೆ ಇಲ್ಲ. ಸೊ ಬಂದ್ ನಿಂತಿದೆ ಅನ್ಸುತ್ತೆ ರಾತ್ರಿ. ಬಟ್ ಕ್ಲೈಮೇಟ್ ಚೆನ್ನಾಗಿದೆ ಅಂತ ಕೆಳಗೆ ಇಳಿದ್ರೆ ಆಸ್ ಯೂಶುವಲ್ ಹ್ಯೂಮಿಡ್ ಹಬೆ. ಇಳ್ದು ನಮ್ಮ ಕೆಲಸ ಮುಗಿಸಿಕೊಂಡು ಈಗ ಮತ್ತೆ ಸ್ಟಾರ್ಟ್ ಮಾಡ್ದ. ಓಕೆ, 135 ತೋರಿಸ್ತಾ ಇದೆ ಸೇಲಂಗೆ. ಸೊ ಅದು ಹೈವೇ ತುಂಬಾ ಚೆನ್ನಾಗಿತ್ತು. ರಾಮೇಶ್ವರಂ ಮಧುರೈ ಹೈವೇ ಅದು. ಸೊ ನಾನು ಸಿಂಗಲ್ ರೋಡ್ ಇರುತ್ತೆ ಅನ್ಕೊಂಡೆ ಬಂದೆ. ಬಟ್ ತುಂಬಾ ಚೆನ್ನಾಗಿತ್ತು ಹೈವೇ. ಈಗ ಅಲ್ಲಿಂದ ಡಿವಿಯೇಷನ್ ತಗೊಂಡು ಸೇಲಂ ಕಡೆ ಹೊರಟಿದ್ದೀನಿ. ಸೊ ಇದು ಡಬಲ್ ರೋಡ್ ತರನೇ ಕಾಣಿಸ್ತಾ ಇದೆ. ಇದೆಷ್ಟು ದೂರ ಈ ತರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಮಳೆ 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 ಇಲ್ಲಿ ಕ್ಲಿಯರ್ ಆಗಿದೆ. ನೋಡೋಣ ಹೇಗ್ ಬರ್ತದೆ. ಸೊ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ, 25 ವ್ಯೂಸ್ ಆಗಿದೆ, ಪರವಾಗಿಲ್ಲ. ಸೊ ನಾನು ಹೇಳ್ದಂಗೆ ನಮ್ಮ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರ್ ಕಾಲ್ ಮಾಡಿದ್ರು. ನಿರಂಜನ್ ಚೆನ್ನಾಗಿ ಬಂದಿದೆ, ಅದ್ರ ಇನ್ನೂ ಸ್ವಲ್ಪ ಟ್ಯೂನ್ ಮಾಡಬೇಕು, ನಿನ್ನ ಟ್ಯೂನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅವರ ಸಾರಥ್ಯದಲ್ಲಿ ಇನ್ನೇನೇನ್ ಚೇಂಜಸ್ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಹೆಂಗ್ ಬರುತ್ತೆ ಅಂತ. ಅಣ್ಣ ಇರೋಣ. ಇಲ್ಲೊಂದೇ ಗುರು ಹಳ್ಳಿಗಳಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಗಿಡದ ಮಧ್ಯ ನಿಂತ್ಕೊಂಡಿರ್ತಾರೆ ಸಂಧಿಯಲ್ಲಿ, ಗೊತ್ತಾಗದೇ ಇಲ್ಲ ಎಲ್ಲಿರ್ತಾರೆ ಅಂತ. ಟಕ್ಕದಂಗೆ ಕೆಳಗೆ ಇಳಿದ್ಬಿಡ್ತಾರೆ. ಸೊ ಹುಷಾರಾಗಿ ಓಡಿಸ್ಬೇಕು, ಇಲ್ಲಾಂದ್ರೆ ಜಂಪ್. ಹಂಗೆ ಇಳಿದು ಓಡ್ಬಿಡ್ತಾರೆ, ಇಲ್ಲಾಂದ್ರೆ ನಿಂತ್ಕೊಂಡು ನೋಡ್ತಾರೆ. ಅದರ ಇದೆ. ಓಕೆ, ಅಲ್ಲಿಂದ ಏನ್ ಟ್ರಾಫಿಕ್ ಇರ್ಲಿಲ್ಲ. ಸೊ ಇಲ್ಲಿ ಬರೀ ಟ್ರಕ್ಸ್, ಇಲ್ಲಿ ನೋಡಿ ಅಜ್ಜಿ ಹೂ ಕೀಳ್ತಾವ್ರೆ. ಈ ತರ ನಿಂತ್ಕೊಂಡಿರ್ತಾರೆ, ಸಡನ್ ಆಗಿ ಗೊತ್ತಾಗಲ್ಲ ಏನಿಲ್ಲ, ಇಮಿಡಿಯೇಟ್ ಆಗಿ ಇಳಿದ್ ಬಿಡ್ತಾರೆ ರೋಡ್ ಮೇಲೆ. ಸೊ ನಾವು ಒಳ್ಳೆ ಸ್ಪೀಡಲ್ಲಿ ಇರ್ತೀವಿ,
ಅವರು ಗಾಬರಿ ಆಗ್ಬಿಡ್ತಾರೆ, ನಾವು ಗಾಬರಿ ಆಗ್ಬಿಡ್ತೀವಿ. ಸ್ವಲ್ಪ ನೋಡ್ಕೊಂಡು ಈ ತರ ಪರಿಸ್ಥಿತಿಯಲ್ಲಿ ಓಡಿಸ್ಬೇಕು ನಾವು. ನೋಡಿ ರೈಟ್ ಇದ್ದವನ್ ಲೆಫ್ಟ್ ಬರ್ತಾವನೆ. ಅಣ್ಣ ಯಾಕಪ್ಪ ರಜಾ? ನಾನ್ ಏನೋ ಅನ್ಕೊಂಡಿದ್ದೆ ರೋಡ್ ಹೆಂಗಿರುತ್ತೆ ಅಂತ. ನಮ್ ಇನ್ನೊಬ್ರು ಅಣ್ಣ ಒಬ್ರು ಅವ್ರೆ ಕೊಯಂಬತ್ತೂರಿಂದ ಬರ್ತಿದ್ದಾರೆ. ಅವ್ರ ನಾನು ಮೀಟ್ ಮಾಡ್ತಾ ಇರೋದು ಸೇಲಂ ಅಲ್ಲಿ. ಅವ್ರ ಜೊತೆ ಕೆಲಸ ಇರೋದು, ಅಫಿಷಿಯಲ್ ಕೆಲಸ. ಅವರು ನಿರಂಜನ್ 6 ಗಂಟೆಗೆ ಹೊರಟ್ಬಿಡು, ಯಾಕಂದ್ರೆ ನಿನ್ಗೆ ರೋಡಲ್ಲಿ ಅದು ಹಳ್ಳಿ ಒಳಗೆಲ್ಲ ಬರುತ್ತೆ, ಗಲ್ಲಿ ರೋಡು, ಸಿಕ್ಕಾಬಿಟ್ಟೆ 2 ವೀಲರ್ಸ್. ಸೊ ನಿನ್ಗೆ ಏನೋ ಟೈಮ್ ತುಂಬಾ ತಗೊಳುತ್ತೆ ರೀಚ್ ಆಗಕ್ಕೆ. ನೀನ್ ಎಷ್ಟು ಲೇಟ್ ಆಗಿ ಓಡ್ತೀವಿ ಅಷ್ಟು 2 ವೀಲರು, ಜಾಮು, ಹಳ್ಳಿ ಒಳಗೆ ಎಲ್ಲ ಜನ ಎಲ್ಲ ಅಡ್ಡ ಬತ್ತಿರ್ತಾರೆ, ನಿನ್ ಬೇಗ ಬರಕ್ ಆಗಲ್ಲ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಡು ಅಂತ ಅಂದ್ರು. ನಾನು ಸರಿ ಓಕೆ ಆಯ್ತು ಸರ್ ಅಂತ ಅಂದು, ನಮ್ಮ ಅಯ್ಯ ಒಬ್ರು ಅವ್ರೆ ಚೆನ್ನೈಯಲ್ಲಿ. ಸೊ ನಮ್ಮ ಅಯ್ಯನ ಕೇಳ್ದೆ ರಾತ್ರಿ, ಅಪ್ಪ ಹಿಂಗ್ ಸೇಲಂ ಬೆಳಗ್ಗೆ 6 ಗಂಟೆಗೆ ಹೊರಡು ಅಂತವ್ರೆ ಅಣ್ಣ, ಏನ್ ಮಾಡ್ಲಿ ಅಂತ. ನಮ್ಮ ಅಯ್ಯ ಹೇಳಿದ್ರು, ಏನು ತಲೆ ಕೆಡ್ಸ್ಕೋಬೇಡ, ಹೋಗು, ರೋಡ್ ತುಂಬಾ ಚೆನ್ನಾಗಿದೆ, ಹೈವೇ ರೋಡು, ಏನ್ ಪ್ರಾಬ್ಲಮ್ ಇರಲ್ಲ, ಅಷ್ಟೆಲ್ಲ ಏನು ನಿನ್ಗೆ ಊರೊಳಗೆಲ್ಲ ಸಿಗಲ್ಲ, ಕನೆಕ್ಟ್ ಆಗ್ತೀಯ, ಬೇಗ ಹೋಗು ಅಂತ. ಸೊ ಅವ್ರ ಮಾತು ಕೇಳಿ ನಾನು ಸರಿ ಆಯ್ತಣ್ಣ, ಆಗ ಇವನೊಬ್ಬ ಅಣ್ಣ ಆಯ್ತು ಅಂತ ಹೇಳಿ ನಾನು ಹೊರಟೆ. ನೋಡಿದ್ರೆ ಅವ್ರು ಹೇಳ್ದಂಗೆ ರೋಡು ಚೆನ್ನಾಗಿದೆ. ಸೊ ಎಲ್ಲೂ ನನ್ಗೆ ಅಂದ್ರೆ ಹಳ್ಳಿಗಳು ಓಕೆ, ಬಟ್ 4 ಲೇನ್ ರೋಡ್, ಡಬಲ್ ರೋಡ್, ಖುಷಿ ಆಯ್ತು. ಇನ್ನೊಂದು ನಾನು ಏನ್ ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ನನ್ಗೆ ಇದು ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಅಲ್ವಾ, ಅಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕಮ್ಮಿ ಅಂತ ಗೊತ್ತಿತ್ತು. ಸೊ ಅದಕ್ಕೆ ನಾನು ಸೋಲ್ಮೆಟ್ಗೆ ಅಲ್ಲೇ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದೆ. ಸೊ 86.2 ಏನೋ ಇತ್ತು, ಬಟ್ ಈಗ ಆನ್ ದ ವೇ ಬರ್ತಾ ನೋಡಿದ್ರೆ 94 ತೋರಿಸ್ತಾ ಇದೆ ಇಲ್ಲಿ ಡೀಸೆಲ್ ಪ್ರೈಸು. ಸೊ 86 ಅಂತ ಹೇಳಿದ್ರೆ ಸಮ್ವೇರ್ ಅರೌಂಡ್ ಏನಿಲ್ಲ ಅಂತ ಹೇಳಿದ್ರು ಬರೋಣ. ಅಣ್ಣ ಡಿಪ್ಪರ್ ಹೊಡಿತಾವನೆ ಹೋಗಿ. ಸೊ ಎಷ್ಟು 7-8 ರೂಪಾಯಿ ಡಿಫರ್ ಆಯ್ತಲ್ಲ, 86 8 ರೂಪಾಯಿ ಆರಾಮಾಗಿ ಡಿಫರೆನ್ಸ್ ಹಾಕೊಂಡೆ. ಸೊ ನಮ್ ಸೋಲ್ಮೆಟ್ ಫುಲ್ ಖುಷಿ ಆಗ್ಬಿಟ್ಟು ಝೂಮಲ್ಲಿ ಹೋಗ್ತಿದ್ದಾರೆ, ಫುಲ್ ಟ್ಯಾಂಕ್ ಮಾಡಿಸಿದೀನಿ ಅಂತ. ನೋಡಿ ಹಿಂಗ್ ಮನ್ಮೇಲೆ ಬಂದ್ಬಿಡ್ತಾರೆ ಹೆಡ್ಲೈಟ್ ಹಾಕೊಂಡು, ಗೊತ್ತಾಗಲ್ಲ. ಸಿಗ್ನಲ್ ಅನ್ಕೊಂಡೆ ನಾನು, ನೋಡಿದ್ರೆ 3 ರೆಡ್ ಲೈಟ್ ಆನ್ ಆಗಿದೆ. ಸೊ ನಮ್ಗೆ ಸೇಲಂಗೆ ಇದೇ ತರ ಸಿಕ್ಬಿಟ್ರೆ ಏನು ಟೆನ್ಷನ್ ಇರಲ್ಲ. ರೋಡ್ ಇನ್ನೂ ತೋರಿಸ್ತಾ ಇದೆ 113. ಓಕೆ, ಇದು ಕೊಯಂಬತ್ತೂರ್ಗೂ ತೋರಿಸ್ತಾ ಇದೆ, ಸೇಲಂಗೂ ತೋರಿಸ್ತಾ ಇದೆ. ಸೇಲಂ 113 ಅಂತ ಇದೆ. ನೋಡೋಣ ಏನಾಗುತ್ತೆ ಅಂತ, ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫುಲ್ ಬೆಟ್ಟ ಬೆಟ್ಟ ಬೆಟ್ಟ. ಆಕ್ಚುಲಿ ಬೆಟ್ಟದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆಯಿಂದ. ನಾನು ಬಹಳ ಹೊತ್ತಿಂದ ನೋಡ್ಕೊ ಬರ್ತಾ ಇದ್ದೆ, ವ್ಯೂ ಮಾಡೋಣ, ಐ ಮೀನ್ ವಿಡಿಯೋ ಮಾಡೋಣ ಅದು ವ್ಯೂನ ಅಂತ. ಬಟ್ ಆದ್ರೆ ಎಲ್ಲೂ ಸರಿಯಾದ ಪ್ಲೇಸ್ ಸಿಗ್ಲಿಲ್ಲ. ಈಗ ಅನ್ಕೊಂಡೆ ಮಿಸ್ ಮಾಡ್ಬಿಟ್ರೆ ಇನ್ನ ಅದು ಸಿಗಲ್ಲ ಅಂತ. ಸೊ ಹಾಗಾಗಿ ಅಟ್ಲೀಸ್ಟ್ ಎಷ್ಟು ಕಾಣಿಸುತ್ತೋ ಅಷ್ಟು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಐ ಥಿಂಕ್ ಇದು ಕೊಯಂಬತ್ತೂರು ಆ ಸೈಡ್ ಅಂತ ಅನ್ಸುತ್ತೆ, ಯಾಕಂದ್ರೆ ಈ ಕಡೆಯಿಂದ ಕೊಯಂಬತ್ತೂರು ಡಿವಿಯೇಷನ್ ತೋರಿಸ್ತಾ ಇತ್ತು ನನಗೆ. ಸೊ ಕೊಯಂಬತ್ತೂರು ಅಂದ್ರೆ ನಮಗೆ ಈಶಾ ಫೌಂಡೇಶನ್ ನೆನಪಾಗುತ್ತೆ. ಸೊ ನಮ್ಗೆ ಸುತ್ತ ಬೆಟ್ಟ ನೋಡಿ ಅದೇ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಿಮ್ಗೂ ಇದು ಬೆಟ್ಟ ಒಂದ್ಸತಿ ತೋರ್ಸೋಣ ವ್ಯೂ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಈಗ ನನಗೆ 10 ಕಿಲೋಮೀಟರ್ಸ್ ಆದ್ಮೇಲೆ ಸ್ಲೈಟ್ ಲೆಫ್ಟ್ ಡಿವಿಯೇಷನ್ ತೋರಿಸ್ತಾ ಇದೆ. ಸೊ ಮುಂಚೆ 10 o'clock ತೋರಿಸ್ತಾ ಇತ್ತು, ಐ ಮಟ್ ರೀಚ್ ಬೈ 10 ಸೇಲಂ ಅಂತ அந்த ಡೆಸ್ಟಿನೇಷನ್. ಬಟ್ ಈಗ 9:50 ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೇನೆ. ನಾನು ಇನ್ನೂ ತಿಂಡಿ ಏನ್ ಮಾಡಿಲ್ಲ. ಸೊ ಹೊರಟು ಹಾಗೆ ಹೋಗ್ತಾ ಇದೀನಿ. ಎಲ್ಲಾದ್ರೂ ಒಳ್ಳೆ ಹೋಟೆಲ್ ಸಿಕ್ಕರೆ ನಿಲ್ಸಿ ತಿಂಡಿ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ನನ್ನ ಕೆಲಸ ಎಲ್ಲ ಮುಗಿಸಿ ಬ್ರಂಚ್ ಮಾಡೋಣ ಅಂತ ಅನ್ಕೊಂಡಿದೀನಿ. ತಿಂಡಿ ಮತ್ತೆ ಊಟ ಸೇರಿಸಿ ಒಟ್ಟಿಗೆ ಮಾಡೋಣ ಅಂತ. ನೋಡೋಣ, ಡಿಪೆಂಡ್ ಆಗುತ್ತೆ. ಏನಾದ್ರು ಹೊಟ್ಟೆ ಹಸು ಆದ್ರೆ ಬೇಗ ಮಾಡುವುದು ತಿಂಡಿ, ಇಲ್ಲ ಅಂತ ಹೇಳಿದ್ರೆ ಬ್ರಂಚ್ ಮಾಡೋದು ಒಂದೇ ಸತಿ. ಈಗ ನೋಡಿ ವ್ಯೂ ಹೆಂಗಿದೆ ಅಂತ. ಇದೇ ನಾನು ಅವಾಗ್ಲಿಂದ ವಿಡಿಯೋ ಮಾಡಿ ತೋರ್ಸ್ಬೇಕು ಅನ್ಕೊಳ್ತಾ ಇದ್ದು. ನೋಡಿ ಸಾಕಾಗಿದೆ ಅಲ್ಲ.
ಎಲ್ಲಾರ್ಗು ಅನ್ಸುತ್ತೆ ಓ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ, ಆಚೆ ಹೇಳಿದ್ರೆ ಫುಲ್ ತಣ್ಣಗಿರುತ್ತೆ ಅಂತ. ಇಲ್ಲ ಫ್ರೆಂಡ್ಸ್, ಆಪೋಸಿಟ್ ಅಲ್ಲಿ ಇರುತ್ತೆ. ಆಚೆ ಹೇಳಿದ್ರೆ ಫುಲ್ ಸೀದೋಯ್ತೀವಿ, ಹ್ಯೂಮಿಡ್ ಫುಲ್ ಬಿಸಿ. ನೋಡಕ್ ಮಾತ್ರ ಮೋಸ್ಟ್ಲಿ ಮೇಲೆ ಚಿಲ್ಡ್ ಆಗಿರ್ಬೋದು, ಬಟ್ ದ ಲೊಕೇಶನ್ ನಾನೀಗೇನ್ ಟ್ರಾವೆಲ್ ಮಾಡ್ತಾ ಇದೀನಲ್ಲ ಅಲ್ಲಿ ಮಾತ್ರ ತುಂಬಾ ಬಿಸಿ ಇದೆ, ಬಿಸಿ. ನಾನು ಇನ್ನೇನಿದು ವ್ಯೂ ಸಿಗಲ್ಲ ಅಂತ ಹೇಳಿ ಆ ಶಾರ್ಟ್ ವ್ಯೂ ಮಾತ್ರ ತೋರಿಸಿಟ್ಟೆ. ಸಡನ್ ಆಗಿ ನೋಡಿದ್ರೆ ಎದುರುಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತು. ಸೊ ಹಾಗೋಸ್ಕರ ವಿಡಿಯೋ ಮಾಡಿದೆ. ಚೆನ್ನಾಗಿದೆ. ನಾನು ನೋಡಿ ಮಳೆ ಬರ್ತಾ ಇದೆ, ತಣ್ಣಗಿರುತ್ತೆ ಕ್ಲೈಮೇಟ್ ಅಂತ ಬಯೋಬ್ರೇಕ್ ಆಚೆ ಇಳಿದಾಗ ಗೊತ್ತಾಗಿದ್ದು ತಣ್ಣಗಿಲ್ಲ, ಬಿಸಿ ಇದೆ ಅಂತ. ಸೊ ಏನಿದ್ರು ತಣ್ಣಗಿರೋದು ನಮ್ಮ ಬೆಂಗಳೂರು ಮಾತ್ರ ಅಂತ ಗೊತ್ತಾಯ್ತು ನನಗೆ ಸದ್ಯಕ್ಕೆ ವಿಂಟರ್ ಅಲ್ಲಿ. ಫೈನಲಿ ಸೇಲಂ ರೀಚ್ ಆದೆ. ಬೆಳಗ್ಗೆ 6:15 ಹೊರಟಿದ್ದಕ್ಕೆ ಈಗ ಟೈಮು 9:35. ಇನ್ನೊಂದು 8 ಕಿಲೋಮೀಟರ್, ಇನ್ನೊಂದು 15-20 ನಿಮಿಷ ತೋರಿಸ್ತಾ ಇದೆ. 9:50ಕ್ಕೆ ನಾನು ಡೆಸ್ಟಿನೇಷನ್ ರೀಚ್ ಆಗ್ತೀನಿ. ಒಂದೇನು ಅಂದ್ರೆ ರೋಡ್ ಚೆನ್ನಾಗಿತ್ತು. ನಾನು ಸಿಂಗಲ್ ರೋಡ್ ಅಂತ ಅನ್ಕೊಂಡಿದ್ದೆ, ಬಟ್ ಎಲ್ಲೂ ರೋಡ್ ಸಿಂಗಲ್ ರೋಡ್ ಸಿಗ್ಲಿಲ್ಲ, ಎಲ್ಲ 4 ಲೇನ್ ರೋಡೇ ಸಿಕ್ಕಿದ್ದು. ಹಾಗಾಗಿ ಬೇಗ ಬಂದೆ. ಟೋಲ್ಸ್ ಸಿಕ್ಕಾಪಟ್ಟೆ ಇದೆ. ಓಕೆ, ರೋಡ್ ಚೆನ್ನಾಗಿರೋದಕ್ಕೆ ಟೋಲ್ ಮಾಡಿದ್ದಾರೆ. ಮಧ್ಯ ಕೆಲವೊಂದು ಫ್ಲೈಓವರ್ಸ್ಗೆ ಎಲ್ಲೋ ಒಂದ್ ಕಡೆ ಡಿವಿಯೇಷನ್ ತರ ಇದೆ. ಇಲ್ಲಿ ನೋಡಿ ಬೆಟ್ಟದ ವ್ಯೂ, ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಆ ತರ. ಸೊ ಇನ್ನೇನು ಡೆಸ್ಟಿನೇಷನ್ ಇನ್ನೊಂದು 15-20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀನಿ. ರೀಚ್ ಆದ್ಮೇಲೆ ಏನ್ ಕೆಲಸ ಇದೆ ಅಲ್ಲ, 1 ಅವರ್ 2 ಅವರ್ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಮತ್ತೆ ನಮ್ಮ ಮುಂದಿನ ಪಯಣ ಬೆಂಗಳೂರಿನ ಕಡೆಗೆ, ಮನೆ ಕಡೆ. ಸೊ ಅಲ್ಲಿ ಕೆಲಸ ಮುಗಿದು ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ ಆ ವಿಡಿಯೋನ. ಟ್ರಾಫಿಕ್, 2 ವೀಲರ್ಸ್ ಹೇಳ್ದಂಗೆ 2 ವೀಲರ್ ತಮಿಳ್ನಾಡಲ್ಲಿ 2 ವೀಲರ್ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಅದೇ ಅವ್ರಿಗೆ ಏನೋ ಯಾಕಂದ್ರೆ ಬಸ್ಗಳು ಇರಲ್ಲ ಜಾಸ್ತಿ, 2 ವೀಲರ್ ಅಲ್ಲೇ ಕೆಲಸಗಳು ಆಗುತ್ತೆ ಅಂತ ಎಲ್ಲರೂ 2 ವೀಲರ್ಸ್ ಅಲ್ಲೇ ಜಾಸ್ತಿ ಓಡಾಡ್ತಿದ್ದಾರೆ. 2 ವೀಲರ್ ಜಾಸ್ತಿ ಇಲ್ಲಿ. ಸಿಟಿ ಎಂಟ್ರ್ ಆದೆ, ಗೊತ್ತಲ್ಲ, ಸಿಟಿ ಎಂಟ್ರ್ ಆದ್ರೆ ಸ್ಲೋ ಆಗಿ ಟ್ರಾಫಿಕ್ ಬಿಲ್ಡ್ ಆಗುತ್ತೆ. ಟ್ರಾಫಿಕ್ ಬಿಲ್ಡ್ ಆಗ್ತಾ ಇದೆ. ಓಕೆ, ನೋಡೋಣ. ನಾನು ರೀಚ್ ಆಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಬೆಂಗಳೂರು ಕಡೆಗೆ ಹೊರಟಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಜೈ ಆಂಜನೇಯ. ಇದೊಂದು ಚಿಕ್ಕ ಘಾಟ್ ಸೆಕ್ಷನ್. ಸೊ ಹಿಂದೆ ತುಂಬಾ ಟ್ರಕ್ಸ್ ಇತ್ತು, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಸೊ ಈ ಘಾಟ್ ಸೆಕ್ಷನ್ ನಾವು ಹತ್ತಿ ಬಂದ್ರೆ ಸೇಲಂ ದಾಟಿ ಬ್ಯಾಂಗ್ಳೂರ್ ಕಡೆ, ಕೃಷ್ಣಗಿರಿ ಕಡೆ ಬಂದ್ವಿ ಅಂತ. ಯಾಕಂದ್ರೆ ಈ ರೋಡ್ ಅಲ್ಲಿ ಏನ್ ಹೇಳೋದು, ಸಿಕ್ಕಾಪಟ್ಟೆ ಟ್ರಕ್ಸ್ ಓಡಾಡುತ್ತೆ. ಸೇಲಂ ಬಂದು ಒಂದು ಬಿಸ್ನೆಸ್ ಹಬ್ ಅಲ್ವಾ, ಹಾಗಾಗಿ ಟ್ರಕ್ಸ್ ಇಲ್ಲಿ ತುಂಬಾ ಸ್ಲೋ ಡೌನ್ ಆಗ್ಬಿಡುತ್ತೆ. ಯಾಕಂದ್ರೆ ಸ್ವಲ್ಪ ಕರ್ವಿಂಗ್ ಹೈಟ್ ಇರೋದ್ರಿಂದ ಅವ್ರು ಫಾಸ್ಟ್ ಆಗಿ ಹೋಗಲ್ಲ, ಲೋಡ್ ಗಾಡಿ ಎಲ್ಲ. ನಾವು ಓವರ್ಟೇಕ್ ಮಾಡ್ಕೊಂಡು ಅವ್ರನ್ನ ಹೋಗ್ತಾ ಇದೀವಿ. ಲಾರಿ ಹಿಂದೆ ಇದ್ರೆ ಇನ್ನು ಹಿಂದೆನೆ ಇರ್ಬೇಕಾಯ್ತದೆ ಅಂತ. ಈ ಕರ್ವ್ ದಾಟಿದ್ರೆ ಅದೊಂದು ಚಾಮುಂಡಿ ಬೆಟ್ಟ ತರ ಚಿಕ್ಕ ಬೆಟ್ಟ. ಈ ಬೆಟ್ಟ ದಾಟಿ ಮೇಲೆ ಹೋದ್ರೆ ನಾವು, ಮೇಜರ್ ಆಕ್ಸಿಡೆಂಟ್ ಆಗಿದೆ, ಲಾರಿದೆ ಯಾವುದು. ನೆಕ್ಸ್ಟ್ ದಾಟಿ ಮುಂದೆ ಬಂದ್ರೆ ಧರಂಪುರಿ, ಕೃಷ್ಣಗಿರಿ, ಹೊಸೂರು, ಬೆಂಗಳೂರು. ಸಿಕ್ಕಾಪಟ್ಟೆ ಜಾಮ್ ಇದೆ ಆ ಸೈಡ್, ಸೇಲಂ ಸೈಡ್ ಹೋಗೋರ್ಗೆ. ಯಾಕಂದ್ರೆ ಇದು ವೀಕೆಂಡ್ ಇರೋದ್ರಿಂದ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದು. ಒಂದೇ ರೂಟ್ ನಮಗೆ ಚೆನ್ನೈ, ಕೊಯಂಬತ್ತೂರು, ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಎಲ್ಲದಕ್ಕೂ ಇದೇ ರೋಡ್ ಕನೆಕ್ಟ್ ಆಗೋದು. ಹಾಗಾಗಿ ವೀಕೆಂಡ್ಸ್ ಅಲ್ಲಿ ಈ ಸೈಡ್ ಹೋಗೋ ಸೈಡ್ ಜಾಮ್ ಇರುತ್ತೆ, ಸೇಲಂ ಹೋಗೋ ಸೈಡು. ವೀಕ್ ಡೇಸ್, ಐ ಮೀನ್ ವೀಕೆಂಡ್ ಸ್ಟಾರ್ಟಿಂಗ್ ಅಲ್ಲಿ. ವೀಕೆಂಡ್ಸ್ ಅಲ್ಲಿ ಬೆಂಗಳೂರು ಬರೋ ಸೈಡ್ ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ. ಗ್ರೀನರಿ. ಕಾಫಿ ಡೇ ನೋಡ್ದೆ, ಒಂದು ಬ್ರೇಕ್ ತಗೊಳ್ಳೋಣ ಅಂತ. ಒಂದು ಕಾಫಿ ಕುಡ್ಕೊಂಡು ಹೋಗೋಣ.
ಬಿಸಿಲಿಗೆ ಅಂತ. ಜಿಂಗ ಲಕ 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 ಬರ್ರೋ ಬರ್ರೋ ಬರ್ರೋ. ಇದು ನನ್ನ ಮನ್ಸಿನ ಮಾತು, ನನ್ನ ಮಾತು. ಯಾರು ಬರ್ತಾರ ಹಮ್ಮಿಕೊಂಡು ಹೋಗಪ್ಪ ನೀನೊಬ್ನೇ ಅಂತ. ಐ ಜಸ್ಟ್ ಸ್ಟಾಪ್ಡ್. ಇಟ್ಸ್ ಕೆಫೆ ಕಾಫಿ ಡೇ. ಒಂದು ಕಾಫಿ ತಗೊಂಡು ಹೊರಟು ಬಿಡುವ. 10 minutes ಬ್ರೇಕ್ ತಗೊಂಡು. ಹಾಯ್, ದಿಸ್ ಇಸ್ ಮೈ ಕೋಲ್ಡ್ ಕಾಫಿ. ಕಾಫಿ ಡೇ. ಸಾಯಿ ಸಂಗೀತ್ ಪೆಟ್ರೋಲ್ ಬಂಕ್ ಪಕ್ಕ ಇದೆ ಇದು. ಜಸ್ಟ್ ನಿಲ್ಲಿಸಿ ಕೋಲ್ಡ್ ಕಾಫಿ ತಗೊಂಡಿದ್ದೀನಿ. ಸೊ ಈಗ ಹೊರಡುವ ಸಮಯ. ಈಗ ಹೊರಟ್ರೆ ನಾನ್ ಸ್ಟಾಪ್ ಬ್ಯಾಂಗ್ಳೂರ್. ಗೈಸ್, ಫೈನಲಿ ಟುವರ್ಡ್ಸ್ ನಮ್ಮ ಬೆಂಗಳೂರು. ಜೈ ಕರ್ನಾಟಕ ಮಾತೆ. ನೋಡಿ, ನಮ್ಮ ಕರ್ನಾಟಕ ಬಾರ್ಡರ್ ಎಂಟ್ರಿ. ನಮ್ಮ ಕರ್ನಾಟಕ ಫ್ಲಾಗ್ ಹಾರ್ತಾ ಇದೆ ತಲೆ ಎತ್ತಿ. ಸೊ ಬ್ಯಾಂಗ್ಳೂರ್ ಫೈನಲಿ 2 ದಿನ ಟ್ರಾವೆಲ್ ಮುಗಿಸಿ ವಾಪಸ್ ಬರ್ತಾ ಇದ್ದೀನಿ. ಇನ್ನೇನು ಟೋಲ್ ಅಪ್ರೋಚ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇನ್ನು 4 ಕಾಲ ಅಂದ್ರೆ 2-3 ಇನ್ನು 2 ಅವರ್ ತೋರಿಸ್ತಾ ಇದೆ ನನ್ನ ಡೆಸ್ಟಿನೇಷನ್ ರೀಚ್ ಆಗಕ್ಕೆ. ಟೋಲ್ ಪ್ಲಾಜಾ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಯೆಲ್ಲೋ ಲೈನ್ ಮೆಟ್ರೋ. ನೋಡ್ತಾ ಇದೀನಿ ಮೆಟ್ರೋ ಟ್ರೈನ್ ಏನಾದ್ರೂ ಕಾಣಿಸುತ್ತಾ ವಿಡಿಯೋದಲ್ಲಿ ಹಾಕೋಣ ಅಂತ. ಸೊ ನಾನು ಆಲ್ರೆಡಿ ಇದು ಕಾರಿಡಾರ್ ರೋಡ್ ತಗೊಂಡು ಒಂದು 2-3 seconds ಆಯ್ತು. ಇನ್ನು ಮೆಟ್ರೋ ಟ್ರೈನ್ ಕಾಣಿಸಿಲ್ಲ. ಎದುರುಗಡೆ ಕಾಣಿಸ್ತಾ ಇದೆ ಒಂದು ಸ್ಟೇಷನ್ ಅಲ್ಲಿ. ನೋಡೋಣ ಅದೇನಾದ್ರೂ ಮೂವ್ ಆದ್ರೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗುತ್ತಾ ಅಂತ. ಓಕೆ, ಇಲ್ಲೇನೋ ಆಗಿದೆ, ಬ್ರೇಕ್ ಡೌನ್ ಆಗಿದೆ ಪಾಪ ಟೆಂಪೋ. ಯಜಮಾನ್ರು ಟೊಮೊಟೊ ಗಾಡಿ ಪಂಚರ್ ಆಗಿದೆ ಅನ್ಸುತ್ತೆ, ಟೈರ್ ಚೇಂಜ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ಟುವರ್ಡ್ಸ್ ಲೆಫ್ಟ್ ಅಲ್ಲೇ ಇದ್ದೀನಿ. ಓ, ಬರ್ತಾ ಇದೆ ಕಣ್ಣಣ್ಣ. ಡ್ರೈವರ್ಲೆಸ್ ಟ್ರೈನ್ ಅನ್ಸುತ್ತೆ ಇದು. ನೋಡೋಣ. ಹೊಟ್ಟೋಯ್ತು ಕೆಳಗೆ ಶಿವ. ಅಣ್ಣ, ನಾನ್ ಫೈನಲಿ ನೋಡ್ದೆ. ಏನ್ ನೋಡ್ದೆ? ಬಹಳ ತಿಂಗಳುಗಳಿಂದ ನೋಡಿಲ್ದೇ ಇರೋ ಬಿಸಿಲು ನೋಡ್ದೆ. 3 ದಿನದಿಂದ ನೋಡಿಲ್ದೇ ಇರೋ ಟ್ರಾಫಿಕ್ ನೋಡ್ದೆ ಬೆಂಗಳೂರು ರೀಚ್ ಆಗಿದ ತಕ್ಷಣ. ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ತಿ 10 ನಿಮಿಷ ಆಯ್ತು. ಅಲ್ಲಿಂದ ಮುಂದೆ ಬಂದ್ಮೇಲೆ ಅರ್ಧ ಗಂಟೆ ಇನ್ನು ಟ್ರಾಫಿಕ್ ಅಲ್ಲೇ ನಿಂತಿದ್ದೀನಿ. ಓಕೆ, ಸಿಗ್ನಲ್ ಬಿಡ್ತೀವಿ. ಯಜಮಾನ್ರು ಏನ್ ಮಾಡ್ತಾವ್ರೆ, ಹಿಂದಕ್ಕೆ ಮುಂದಕ್ಕೆ ಆಡಿಸ್ತಾರ. ಟಚ್ ಗಿಚ್ ಮಾಡ್ಬಿಟ್ಟೆ ಕಣಪ್ಪ ತಂದೆ. ಸಿಗ್ನಲ್ ಬಿಡ್ತು. ಹರಸಾಹಸ ಮಾಡಿ ಗುದ್ದಾಡಿ ಮಾಡಿ ಫೈನಲಿ ಬ್ಯಾಂಗ್ಳೂರ್ ಡೆಸ್ಟಿನೇಷನ್ ರೀಚ್ ಆದೆ. ಸೊ ಇನ್ನೊಂದು 2-3 ನಿಮಿಷ ರೀಚ್ ಆಗ್ತೀನಿ. ಚೆನ್ನಾಗಿತ್ತು. ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ದು ಡ್ರೈವ್. 6ರಿಂದ 10, 10ರಿಂದ 12 ಕೆಲಸ ಮಾಡಿ 12-12:30 ಹೊರಟು ಈಗ 6 ಗಂಟೆಗೆ ರೀಚ್ ಆಗ್ತಾ ಇದ್ದೀನಿ. ವೀಕೆಂಡ್ ಇರೋದ್ರಿಂದ ಊರಿಗೆ ಹೋಗೋರು ಮಾಡೋರು ಸಿಕ್ಕಾಪಟ್ಟೆ ಗಾಡಿಗಳಿದಾವೆ. ಹಾಗಾಗಿ ಟೈಮ್ ಆಯ್ತು. ಫೈನಲಿ ನಮ್ಮ ಬೆಂಗಳೂರು. ಏನೇ ಆದ್ರೂ, ಎಷ್ಟು ದಿನ ಎಲ್ಲೇ ಆಚೆ ಇದ್ದು ಏನೇ ಆದ್ರೂ ನಮ್ಮೂರಿಗೆ ಮನೆಗೆ ಬಂದ್ಬಿಟ್ರೆ ಅದರಷ್ಟು ಸುಖ ನೆಮ್ಮದಿ ಮತ್ತೊಂದಿಲ್ಲ. ಅದೇ ಒಂದು ಸಂತೋಷ, ಹೇಳ್ಕೊಳಕ್ ಆಗಲ್ಲ, ಅಷ್ಟು ಸಂತೋಷ ಆಯ್ತದೆ. ನಮ್ಮ ಬೆಂಗಳೂರು ಅಂತ ಅದಕ್ಕೆ ಫೇಮಸ್. ಓಕೆ, ಸಿ ಯು ಗೈಸ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ವೀಕೆಂಡ್.